ಮಂಡ್ಯದಲ್ಲೊಂದು ಭಯಾನಕ ಹೈಡ್ರಾಮದ ಸ್ಟೋರಿ ಇದು. ಮಾಲೀಕನೇ ಕಳ್ಳನಾಗಿದ್ದಂತ ಪ್ರಕರಣ. ಆಸಿಡ್ ಎರಚಿ ಚಿನ್ನ ಬೆಳ್ಳಿ ದರೋಡೆ ಅಂತ ಡ್ರಾಮಾ ಮಾಡಿದ್ದ ಮಾಲೀಕ. ಜ್ಯುವೆಲರಿ ಶಾಪ್ ಮಾಲೀಕನ ಕಳ್ಳಾಟ ಕೊನೆಗೂ ಬಯಲಾಗಿದೆ. ಪೊಲೀಸರು ಈ ರೀತಿಯಾದಂಥ ಒಂದು 100 ಪ್ರಕರಣ ನೋಡಿರ್ತಾರೆ. ಆ ಮಾಲೀಕನಿಗೆ ಫಸ್ಟ್ ಪ್ರಕರಣ ಇರಬೇಕೇನು? ಪೊಲೀಸರಿಗೆ ಗೊತ್ತು ಕಳ್ಳ ಯಾರು, ಹೆಂಗೆ ಯಾಮಾರಿಸ್ತಾ ಇರ್ತಾನೆ, ಅವನ ನಡೆ ನುಡಿ ಎಲ್ಲ ಹೇಗಿರುತ್ತೆ ಅಂತ. ಇಲ್ಲ ಹಂಗೆ ತಗಲಾಕೊಂಡಿರೋದು ಮಾಲೀಕ. ಮಂಡ್ಯ ಜಿಲ್ಲೆ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ನಡೆದಿದ್ದಂಥ ಒಂದು ಘಟನೆ ಅದು. ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಕಳ್ಳಾಟ ಆಡಲಾಗಿತ್ತು. ಅದು ಬಯಲಾಗಿದೆ ಪೊಲೀಸರ ತನಿಖೆಯಲ್ಲಿ. ಫೆಬ್ರವರಿ 10ರಂದು ದರೋಡೆ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿತ್ತು. ಫೆಬ್ರವರಿ 10ನೇ ತಾರೀಕು, 7 ದಿನಗಳ ಹಿಂದೆ ನನ್ನ ಮುಖಕ್ಕೆ ಆಸಿಡ್ ಎರಚಿಬಿಟ್ಟು ರಾಬರಿ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದ ಮಾಲೀಕ. ಆಸ್ಪತ್ರೆಗೆ ದಾಖಲಾಗಿದ್ದ ಶಾಪ್ ಮಾಲೀಕ ಜಿತೇಂದ್ರ. ವಿಚಾರಣೆ ವೇಳೆ ಬಯಲಾಯಿತು ಸುಳ್ಳಿನ ಕಂತೆ. ವಿಚಾರಣೆ ಮಾಡಬೇಕಾದ್ರೆ ಪೊಲೀಸರಿಗೆ ಗೊತ್ತಾಯ್ತು ಇವನೇ ದೊಡ್ಡ ಕಳ್ಳ ಅಂತ. ಮಾಲೀಕ 170 ಗ್ರಾಂ ಚಿನ್ನ, ಹತ್ತತ್ರ 30 ಲಕ್ಷ, 8 ಕೆಜಿ ಬೆಳ್ಳಿಯನ್ನ ದರೋಡೆ ಮಾಡಿದ್ದಾರೆ ಅಂತ ಮಾಲೀಕ ಹೇಳಿದ. ಮಾಲೀಕನ ವಿಚಾರಣೆ ಮಾಡಿದಾಗ ಸತ್ಯ ಬಯಲಾಗಿದೆ. ತಾನೇ ಮುಖಕ್ಕೆ ಕೆಮಿಕಲ್ ಹಚ್ಚಿಕೊಂಡಿದ್ದ ಮಾಲೀಕ. ತಾನೇ ಮುಖಕ್ಕೆ ಕೆಮಿಕಲ್ ಅನ್ನು ಹಚ್ಚಿಕೊಂಡಿದ್ದ. ಯಾರೋ ಆಸಿಡ್ ಏರ್ಸ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದ್ದ. ಮೈಸೂರಿನಿಂದ ಲೋನ್ ಮೇಲೆ ತಂದಿದ್ದಂಥ ಚಿನ್ನ ಅದು. ಲೋನ್ ಮೇಲೆ ತಂದಿದ್ದ ಚಿನ್ನವನ್ನ ವಂಚಿಸಲಿಕ್ಕೆ ನಾಟಕ ಆಡಿದ್ದ. ಅಂಗಡಿ ಮುಚ್ಚಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗ್ಲಿಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದ ಇವನು. ರಾಜಸ್ಥಾನಕ್ಕೆ ಎಸ್ಕೇಪ್ ಆಗ್ಬಿಡೋಣ ಅಂತ ಕತೆ ಕಟ್ಟಿದ್ದ. ಜಿತೇಂದ್ರನ ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡಿದ್ರು. ಅದಾದ್ಮೇಲೆ ತಗಲಾಕೊಂಡಿದ್ದಾನೆ. ಕಳ್ಳಾಟವಾಡಿ ಯಾಮಾರಿಸಲಿಕ್ಕೆ ಯತ್ನಿಸಿದ ಚಿನ್ನದ ಅಂಗಡಿ ಮಾಲೀಕ ಜಿತೇಂದ್ರ ಪೊಲೀಸ್ ವಶದಲ್ಲಿರುವಂಥದ್ದು. ಪೊಲೀಸರು ಭಾಷೆಯಲ್ಲಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಏನು ಸುಳ್ಳು ಹೇಳಿದ್ದಾನೆ, ಅಲ್ಲಿ ಆಗಿರೋದೇನು ಅಂತ. ನೋಡಿ ನಿಮಗೆ ತೋರಿಸ್ತಾ ಇದ್ವಿ. ಆಸಿಡ್ ಎರಚಿ ಹೋಗಿದ್ದಾರೆ ಅಂತ ಅವನೇ ಕೆಮಿಕಲ್ ಹಾಕೊಂಡಿದ್ದಂತೆ ಮುಖಕ್ಕೆ. ಅವ್ರಿಗೆ ಆಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ. ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಆ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕುಷವಾಗಿ ಗೊತ್ತಾಗುತ್ತೆ. 1 ಕೆಜಿ ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಇರುತ್ತಂದರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ. ಅದು ಸಹ ರಿಕವರಿ ಆಗಿದೆ. ಅವ್ರಿಗೆ ಆಸಿಡ್ ಅಟ್ಯಾಕ್ ಮಾಡಿ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಏನಂತ ದೂರು ಕೊಟ್ಟಿದ್ದ ಇವನು, ಹೇಗೆ ತಗ್ಲಾಕೊಂಡ? ಪೊಲೀಸರು ಈ ಕಳ್ಳ ಮಾಲೀಕರನ್ನ ಹೇಗೆ ಇವನೇ ಕಳ್ಳ ಅನ್ಬಿಟ್ಟು ಪತ್ತೆ ಹಚ್ಚಿದ್ರು? ಪೃಥ್ವಿ, ಈತ ಏನ್ ಮಾಡಿದ್ದ ಅಂದ್ರೆ, ಮೊದಲು ಪೊಲೀಸರ ಬಳಿ ದೂರ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಈತ ಆಸ್ಪತ್ರೆಗೆ ಹೋಗ್ತಾನೆ. ಅಂದ್ರೆ ತನ್ನ ಬಳಿ ಇದ್ದಂತ ಒಂದು ಕೆಮಿಕಲ್ ರಾಸಾಯನಿಕವನ್ನ ಹಚ್ಕೊಂಡು ಯಾರೋ ಇಬ್ರು ದುಷ್ಕರ್ಮಿಗಳು ಅಂಗಡಿಗೆ ಬಂದು ದಾಳಿಯನ್ನ ನಡೆಸಿ ರಾಬ್ರಿಯನ್ನ ಮಾಡಿದ್ರು. 170 ಗ್ರಾಮ್ ಚಿನ್ನವನ್ನ ಹಾಗೆ ಬೆಳ್ಳಿಯನ್ನ ಕೂಡ ದರೋಡೆ ಮಾಡ್ಕೊಂಡು ಹೋದ್ರು ಅಂತ ನಾಟಕವನ್ನ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾನೆ. ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಅಲ್ಲಿ ಈತನಿಗೆ MLC ಯನ್ನ ಮಾಡುವಂತದ್ದು. MLC ಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈತ ಅಷ್ಟು ಕಟ್ಟುಕತೆಯನ್ನ ಅಲ್ಲಿ MLC ಅಲ್ಲಿ ಬರ್ತಿರ್ತಾನೆ. ಅಂದ್ರೆ ರಾಬ್ರಿ ಆಯ್ತು ಮತ್ತೆ ಆಸಿಡ್ ಅನ್ನ ಹೆಚ್ಚಿದ್ರು ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿರ್ತಾನೆ. ಈ ಹೇಳಿಕೆ ಯಾವಾಗ ಪೊಲೀಸರ ಹತ್ರ ಬರುತ್ತೆ, ಪೊಲೀಸರು ಈತನನ್ನ ವಿಚಾರಣೆ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅಂದ್ರೆ ಪೊಲೀಸರೇ ಸ್ವತಃ ಬಂದು, ನೀವು ಯಾಕೆ ದೂರ್ ಕೊಟ್ಟಿಲ್ಲ, ನಿಮ್ಮ ಮೇಲೆ ಆಸಿಡ್ ದಾಳಿ ಆಗಿದೆ, ಚಿನ್ನ ರಾಬರಿ ಆಗಿದೆ ಅಂತ ಹೇಳಿದ್ದೀರಾ, ಯಾಕೆ ದೂರ್ ಕೊಟ್ಟಿಲ್ಲ ಅಂತ ಪೊಲೀಸರು ಈತನ ಬಳಿ ಹೋಗ್ತಾರೆ. ಅಂದ್ರೆ ಈ ಒಂದು ವಂಚನೆ ಮಾಡುವಂತದ್ದು ಮೈಸೂರಿನಿಂದ ಏನು ಲೋನ್ ಆಧಾರದ ಮೇಲೆ ಚಿನ್ನವನ್ನ ತರ್ತಿದ್ದ ಅವರಿಗೆ ವಂಚನೆ ಮಾಡ್ಲಿಕ್ಕೆ ಈ ಒಂದು ಕಟ್ಟು ಕತೆಗಳನ್ನ ಕಟ್ಟಿರ್ತಾನೆ. ಇದಾದ ಬಳಿಕ ಪೊಲೀಸರು ಈತನನ್ನ ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾನೆ. ಅದ್ರ ಜೊತೆಗೆ ಈತನ ಮುಖದ ಮೇಲೆ ಇದ್ದಂತ ಕಲೆ ಅದು ಆಸಿಡ್ ಅಂತ ಈತ ಹೇಳ್ತಾ ಇರ್ತಾನೆ. ಕಣ್ಣಿನ ಭಾಗದ ಬಿಟ್ಟು ಉಳಿದ ಕಡೆ ಈತ ಲೇಪನವನ್ನ ಮಾಡ್ಕೊಂಡ ರೀತಿ ಕಾಣ್ತಾ ಇರುತ್ತೆ. ಹೀಗಾಗಿ ಪೊಲೀಸರು ಅಂದ್ರೆ ಮಂಡ್ಯ ಪೊಲೀಸರು ಈತನನ್ನ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈತ ನಿಜಾಂಶವನ್ನ ಹೇಳುವಂತದ್ದು. ಅಂದ್ರೆ ಯಾರು ಕೂಡ ಈತನಿಗೆ ಆಸಿಡ್ ಅನ್ನ ಹಾಕಿರೋದಿಲ್ಲ. ಬದಲಿಗೆ ಈತ ಏನು ಕ್ಯಾತನಹಳ್ಳಿಯಲ್ಲಿರುವಂತಹ ಮಹಾಲಕ್ಷ್ಮಿ ಜ್ಯುವೆಲರ್ ಅಂತ ಏನು ಅಂಗಡಿ ಇಟ್ಕೊಂಡಿದ್ದ
ಅಂಗಡಿಯನ್ನ ವೈಂಡ್ ಅಪ್ ಮಾಡಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗ್ಬೇಕು ಅಂದ್ರೆ ಮೈಸೂರಿನಿಂದ ಲೋನ್ ಆಧಾರದಲ್ಲಿ ತಂದಂತ ಚಿನ್ನ ಏನಿತ್ತು ಅವರ ಬಳಿ ಅನುಕಂಪವನ್ನ ಗಿಟ್ಟಿಸ್ಕೊಂಡು ರಾಜಸ್ಥಾನಕ್ಕೆ ಎಸ್ಕೇಪ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈತ ಇಷ್ಟೊಂದು ಕತೆಗಳನ್ನ ಕಟ್ಟಿರ್ತಾನೆ. ಆದ್ರೆ ಪೊಲೀಸರು ಏನ್ ಕತೆ ಕಟ್ಟಿದ್ದ ಈತನ ಬಾಯಿಂದಲೇ ನಿಜಾಂಶವನ್ನ ಹೊರತೆಗೆದಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ. ಈಗ ಅವನ್ನ ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಯಾವುದಾದ್ರೂ ಕಳ್ಳಾಟಗಳು ಬರಲಾಗ್ತವ ಅಂತ. ಧನ್ಯವಾದ ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.